Welcome back to my channel Nikitha Priya's Easy English. I am your friend Nikitha Priya and I am here to help you learn English. Friends, ಇವತ್ತಿನ ನಾವು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ವಲ್ಲ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡೋದು, ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡೋದು. ಸೊ ಆ ಪ್ರಾಕ್ಟೀಸ್ ಸೀರೀಸ್ನ ಸೆಕೆಂಡ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನು ಕಲಿತೀವಿ? ಕಾನ್ವರ್ಸೇಷನ್ ಬಗ್ಗೆ ಕಲಿತೀವಿ. ಇನ್ನೊಬ್ರು ನಮಗೆ ಕ್ವೆಶ್ಚನ್ ಕೇಳಿದಾಗ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಅಥವಾ ನಾವು ಇನ್ನೊಬ್ರಿಗೆ ಯಾವ ರೀತಿ ಕ್ವೆಶ್ಚನ್ನ ಕೇಳಬೇಕು, ಅದಕ್ಕೆ ಅವ್ರು ಯಾವ ರೀತಿ ಆನ್ಸರ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಈ ಥರದ ನಾವು ಕೆಲವು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ನ ಕಲಿತಾ ಹೋಗೋಣ. ಇವತ್ತು ನಾನು 40 ಈ ರೀತಿ ಸೆಂಟೆನ್ಸ್ ಹೇಳ್ತೀನಿ. ಅಂದರೆ 20 ಕ್ವೆಶ್ಚನ್ ಇರುತ್ತೆ, 20 ಆನ್ಸರ್ಸ್ ಇರುತ್ತೆ. ಸೊ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಬ್ರಿಗೆ ಅಕಸ್ಮಾತ್ ಕೆಲವು ಅದೇ ಸಂದರ್ಭದಲ್ಲಿ ನಾವು ಇದೇ ಕ್ವೆಶ್ಚನ್ಸ್ನ ಕೇಳ್ಬೋದು, ಅಥವಾ ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಂಡು ಈ ರೀತಿ ಕ್ವೆಶ್ಚನ್ಸ್ನ ಕೇಳ್ಬೋದು, ಅಥವಾ ಆನ್ಸರ್ನ ನಾವು ಅವರಿಗೆ ರಿಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿನ್ನ ಜೊತೆ ಮಾತಾಡಬೇಕು. ಐ ವಾಂಟ್ ಟು ಟಾಕ್ ಟು ಯು. I want to talk to you. ಯಾವುದರ ಬಗ್ಗೆ? What about? What about? ಅಥವಾ ಇದನ್ನ ಈ ರೀತಿನೇ ಹೇಳಬಹುದು, ನೀವು ನನ್ನೊಂದಿಗೆ ಏನು ಮಾತಾಡಕ್ಕೆ ಬಯಸ್ತೀರಿ? ಇದನ್ನ ಇಂಗ್ಲಿಷ್ನಲ್ಲಿ What do you want to talk to me about? What do you want to talk to me about? ರಿಯಾ ಪ್ರವಾಸಕ್ಕೆ ಹೋಗುತ್ತಿದ್ದಾಳೆ. ರಿಯಾ is going on a trip. Ria is going on a trip. ಯಾರ ಜೊತೆ? Who with? Who with? ಯಾರ ಜೊತೆ ಅನ್ನೋದಕ್ಕೆ who with ಅಂತ ಹೇಳಿದ್ವಿ. ಅಥವಾ ಇದನ್ನ ಈ ರೀತಿನೂ ಹೇಳಬಹುದು, Who is she going with? Who is she going with? ಅಂದ್ರೆ ಅವಳು ಯಾರೊಂದಿಗೆ ಹೋಗುತ್ತಿದ್ದಾಳೆ, ಅಥವಾ ಅವಳು ಯಾರ ಜೊತೆ ಹೋಗುತ್ತಿದ್ದಾಳೆ ಅಂತ ಹೇಳೋದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? What are you doing here? What are you doing here? ನಾನು ಯಾರನ್ನು ಕಾಯ್ತಾ ಇದ್ದೀನಿ. I am waiting for somebody. I am waiting for somebody. What's going to happen? What's going to happen? ಅಂದ್ರೆ ಏನಾಗಲಿದೆ ಅಥವಾ ಏನ್ ಆಗತ್ತೆ ಅಂತ ನಾವು ಕನ್ನಡದಲ್ಲಿ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. I don't know. I don't know. ಅಂದ್ರೆ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ. ನೀವ್ ಯಾಕೆ ನಿಂತಿದ್ದೀರಿ? ವೈ ಆರ್ ಯು ಸ್ಟ್ಯಾಂಡಿಂಗ್? ವೈ ಆರ್ ಯು ಸ್ಟ್ಯಾಂಡಿಂಗ್? ಬಿಕಾಸ್ ದೇರ್ isn't anywhere to sit. ಬಿಕಾಸ್ ದೇರ್ isn't anywhere to sit. ಯಾಕಂದ್ರೆ ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ಎಲ್ಲೂ ಜಾಗವಿಲ್ಲ ಅಂತ ಹೇಳೋದಿಕ್ಕೆ ಇಲ್ಲಿ ಯೂಶಲಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಎಲ್ಲಾದ್ರೂ ನಾವು ಈ ರೀತಿ ಯೂಸ್ ಮಾಡ್ತೀವಿ ಅಲ್ವಾ? ಯಾಕೆ ನಿಂತಿದೀಯಾ ಅಥವಾ ಯಾರಾದ್ರು ಕೇಳಲಿ ಬಿಡಲಿ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳೋದಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಬಿಕಾಸ್ ದೇರ್ isn't anywhere to sit ಅಂತ ಹೇಳ್ಬೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಯಾಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಯಾಡ್? ಅವನು ಏನು ಹೇಳ್ದ ಅಂತ ನಿಮಗೆ ಅರ್ಥ ಆಯ್ತಾ? ಅವನು ಏನು ಹೇಳಿದ ಎಂದು ನಿಮಗೆ ಅರ್ಥವಾಯಿತೆ ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಮೋಸ್ಟ್ ಆಫ್ ಇಟ್ ಬಟ್ ನಾಟ್ ಎವ್ರಿ ವರ್ಡ್. ಮೋಸ್ಟ್ ಆಫ್ ಇಟ್ ಬಟ್ ನಾಟ್ ಎವ್ರಿ ವರ್ಡ್. ಸಾಕಷ್ಟು ಸ್ವಲ್ಪ ಗೊತ್ತಾಯ್ತು, ಆದ್ರೆ ಪ್ರತಿಯೊಂದು ಪದವು ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಡು ಯು ನೋ ದೋಸ್ ಪೀಪಲ್? ಡು ಯು ನೋ ದೋಸ್ ಪೀಪಲ್? ನಿಮಗೆ ಆ ಜನ ಗೊತ್ತಾ ಅಂತ ಕೇಳೋದಕ್ಕೆ, ಅಥವಾ ನಿಮಗೆ ಆ ಜನಗಳು ಗೊತ್ತಾ ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಮೋಸ್ಟ್ ಆಫ್ ದೆಮ್ ಬಟ್ ನಾಟ್ ಆಲ್ ಆಫ್ ದೆಮ್. ಮೋಸ್ಟ್ ಆಫ್ ದೆಮ್ ಬಟ್ ನಾಟ್ ಆಲ್ ಆಫ್ ದೆಮ್. ಸೊ ಅದರಲ್ಲಿ ಕೆಲವರು ನಮಗೆ ಗೊತ್ತು, ಆದ್ರೆ ಎಲ್ಲರೂ ಗೊತ್ತಿಲ್ಲ ಅಂತ ಅರ್ಥ. ಈ ಪುಸ್ತಕಗಳು ಯಾರದ್ದು ಅಥವಾ ಈ ಬುಕ್ಸ್ ಯಾರ್ದು ಅಂತ ಕೇಳೋದಕ್ಕೆ ಹೂಸ್ ಬುಕ್ಸ್ ಆರ್ ದೀಸ್? ಹೂಸ್ ಬುಕ್ಸ್ ಆರ್ ದೀಸ್? ಅಥವಾ ಇದನ್ನ ಈ ರೀತಿಲೂ ಹೇಳ್ಬೋದು, Who do these books belong to? Who do these books belong to? ಅಂದ್ರೆ ಈ ಬುಕ್ ಯಾರದ್ದು ಅಥವಾ ಈ ಬುಕ್ ಯಾರಿಗೆ ಸೇರಿದ್ದು. ಸೊ ಎರಡು ಒಂದೇ. ಇವೆರಡು ಹೇಳೋದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಅದು ಅಥವಾ ಇದನ್ನ ಯೂಸ್ ಮಾಡ್ತೀವಿ. ದೇ ಆರ್ ಮೈನ್. ದೇ ಆರ್ ಮೈನ್. ಅವು ನನ್ನವು ಅಥವಾ ಅವು ನನ್ನದ್ದು. ವಾಟ್ಸ್ ಯೋರ್ ಇಂಗ್ಲಿಷ್ ಟೀಚರ್ ಲೈಕ್? ವಾಟ್ಸ್ ಯೋರ್ ಇಂಗ್ಲಿಷ್ ಟೀಚರ್ ಲೈಕ್? ಅಂದರೆ ಅವ್ರು ಏನು ಇಷ್ಟಪಡ್ತಾರೆ ಅಂತ ಅಲ್ಲ, ನಿಮ್ಮ ಇಂಗ್ಲಿಷ್ ಟೀಚರ್ ಹೇಗಿದ್ದಾರೆ ಅವರು ಅಂತ ಹೇಳೋದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಇದಕ್ಕೆ ಆನ್ಸರ್ ಶಿ ಈಸ್ ವೆರಿ ಗುಡ್. ಶಿ ಈಸ್ ವೆರಿ ಗುಡ್
ಅಂದ್ರೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳೋದಕ್ಕೆ ಶಿ ಇಸ್ ವೆರಿ ಗುಡ್. ಸೊ ಈಗ ಅರ್ಥ ಆಯ್ತಲ್ವಾ ಆ ಕ್ವಶನ್ ಅರ್ಥ ಏನು ಅಂತ. ಆ ಕ್ವಶನ್ ಅರ್ಥಕ್ಕೆ ನಮ್ಮ ಉತ್ತರ ಇದಾಗಿರುತ್ತೆ. ವಾಟ್ಸ್ ದ ವೆದರ್ ಲೈಕ್? ವಾಟ್ಸ್ ದ ವೆದರ್ ಲೈಕ್? ಹವಾಮಾನ ಹೇಗಿದೆ ಅಥವಾ ವಾತಾವರಣ ಹೇಗಿದೆ ಅಂತ ಹೇಳ್ತೀವಲ್ವಾ, ಅದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಇದಕ್ಕೆ ಉತ್ತರ ಇಟ್ಸ್ ಲವ್ಲಿ, ಇಟ್ಸ್ ರೈನಿಂಗ್ ಹಿಯರ್. ಇಟ್ಸ್ ಲವ್ಲಿ, ಇಟ್ಸ್ ರೈನಿಂಗ್ ಹಿಯರ್ ಅಂದ್ರೆ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಇಲ್ಲಿ ಮಳೆ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಸೊ ಮಳೆ ಬರುವಾಗ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದನ್ನ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ವೇರ್ ಡಸ್ ರಿಯಾ ವರ್ಕ್? ವೇರ್ ಡಸ್ ರಿಯಾ ವರ್ಕ್? ರಿಯಾ ಎಲ್ಲಿ ಕೆಲಸ ಮಾಡ್ತಾಳೆ ಅಂತ ಕೇಳೋದಿಕ್ಕೆ ವೇರ್ ಡಸ್ ರಿಯಾ ವರ್ಕ್? ಇಲ್ಲಿ ರಿಯಾ ಅಂತ ಯೂಸ್ ಮಾಡಿದ್ದೀನಿ. ನೀವು ಯಾರನ್ನ ನೀವು ನೋಟಿಸ್ ಮಾಡಿ ಹೇಳ್ತೀರಲ್ವಾ, ಸೊ ಸ್ಪೆಸಿಫಿಕ್ ಆಗಿ ಅವರ ನೇಮನ್ನು ನೀವಿಲ್ಲಿ ತಗೋಬಹುದು. ಸೊ ಇದಕ್ಕೆ ಆನ್ಸರ್ ಐ ಡೋಂಟ್ ನೋ ವೇರ್ ಶಿ ವರ್ಕ್ಸ್. ಐ ಡೋಂಟ್ ನೋ ವೇರ್ ಶಿ ವರ್ಕ್ಸ್. ಸೊ ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಅವಾಗ ನೀವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಿ. ಹ್ಯಾಸ್ ರಿಯಾ ಗಾನ್ ಸಮ್ವೇರ್? ಹ್ಯಾಸ್ ರಿಯಾ ಗಾನ್ ಸಮ್ವೇರ್ ಅಂದ್ರೆ ರಿಯಾ ಎಲ್ಲಿಗಾದ್ರೂ ಹೋಗಿದ್ದಾಳಾ ಅಂತ ಈ ರೀತಿ ಕೇಳಿದಾಗ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಶಿ ಹ್ಯಾಸ್ ಗಾನ್ ಹೋಮ್. ಶಿ ಹ್ಯಾಸ್ ಗಾನ್ ಹೋಮ್. ಅವಳು ಮನೆಗೆ ಹೋಗಿದ್ದಾಳೆ. ವೈ ಡಿಡ್ ಶಿ ಗೋ ಹೋಮ್? ವೈ ಡಿಡ್ ಶಿ ಗೋ ಹೋಮ್? ಅವಳು ಮನೆಗೆ ಯಾಕೆ ಹೋಗಿದ್ದಾಳೆ? ಇದಕ್ಕೆ ಆನ್ಸರ್ ಐ ಡೋಂಟ್ ನೋ ವೈ ಶಿ ವೆಂಟ್ ಹೋಮ್. ಐ ಡೋಂಟ್ ನೋ ವೈ ಶಿ ವೆಂಟ್ ಹೋಮ್. ಅವಳು ಯಾಕೆ ಮನೆಗೆ ಹೋಗಿದ್ದಾಳೆ ನನಗೆ ಗೊತ್ತಿಲ್ಲ. ವಾಟ್ಸ್ ದಿಸ್ ಅಂಬ್ರೆಲಾ ಫಾರ್? ವಾಟ್ಸ್ ದಿಸ್ ಅಂಬ್ರೆಲಾ ಫಾರ್? ಈ ಛತ್ರಿ ಯಾಕೆ ಅಥವಾ ಈ ಛತ್ರಿ ಏನಕ್ಕೆ? ಸೊ ಇದಕ್ಕೆ ಉತ್ತರ ಇಟ್ ಮೈಟ್ ರೈನ್, ಸೊ ಟೇಕ್ ದಿಸ್ ವಿತ್ ಯು. ಇಟ್ ಮೈಟ್ ರೈನ್, ಸೊ ಟೇಕ್ ದಿಸ್ ವಿತ್ ಯು. ಮಳೆ ಬರಬಹುದು, ಅದಕ್ಕೆ ಇದನ್ನ ನಿನ್ನ ಜೊತೆಲಿ ತೆಗೆದುಕೊಂಡು ಹೋಗು ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ಆರ್ ಯು ಗೋಯಿಂಗ್ ಸಮ್ವೇರ್? ಆರ್ ಯು ಗೋಯಿಂಗ್ ಸಮ್ವೇರ್? ನೀನ್ ಎಲ್ಲಾದ್ರೂ ಹೋಗ್ತಾ ಇದೀಯಾ? ಐ ಆಮ್ ಗೋಯಿಂಗ್ ಔಟ್ ಫಾರ್ ಅ ವಾಕ್. ಐ ಆಮ್ ಗೋಯಿಂಗ್ ಔಟ್ ಫಾರ್ ಅ ವಾಕ್. ನಾನು ವಾಕ್ ಮಾಡಲು ಹೋಗ್ತಾ ಇದ್ದೀನಿ. ಡು ಯು ಆಲ್ಸೋ ವಾಂಟ್ ಟು ಕಮ್? ಡು ಯು ಆಲ್ಸೋ ವಾಂಟ್ ಟು ಕಮ್ ಅಂದ್ರೆ ನೀನು ಸಹ ಬರ್ತೀಯಾ ಅಥವಾ ನೀನು ಕೂಡ ಬರೋದಿಕ್ ಬಯಸ್ತೀಯಾ ಅಂತ ಹೇಳೋದಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. ನೋ, ಐ ಆಮ್ ಅ ಲಿಟಲ್ ಬಿಸಿ ನಾವ್. ನೋ, ಐ ಆಮ್ ಅ ಲಿಟಲ್ ಬಿಸಿ ನಾವ್. ಇಲ್ಲ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳುವಾಗ ನೀವು ಈ ರೀತಿ ಇಂಗ್ಲಿಷ್ನಲ್ಲಿ ಹೇಳಿ. ಹೌ ಡಿಡ್ ಯು ಗೆಟ್ ಹಿಯರ್? ಹೌ ಡಿಡ್ ಯು ಗೆಟ್ ಹಿಯರ್? ನೀವಿಲ್ಲಿ ಹೇಗೆ ಬಂದ್ರಿ ಅಂತ ಕೇಳೋದಿಕ್ಕೆ ಹೌ ಡಿಡ್ ಯು ಗೆಟ್ ಹಿಯರ್? ಬೈ ಬಸ್. ಬೈ ಬಸ್ ಅಂದರೆ ಬಸ್ಸಿಂದ ಬಂದೆ. ಬಸ್ಸಿಂದ ಬಂದಿದ್ರೆ ಬಸ್ಸಿಂದ ಬಂದೆ. ಕಾರಿಂದ ಬಂದಿದ್ರೆ ಬೈ ಕಾರ್. ಬೈಕಿಂದ ಬಂದಿದ್ರೆ ಬೈ ಬೈಕ್. ಈ ರೀತಿ ಯೂಸ್ ಮಾಡಿ. ಡು ಯು ವಾಚ್ ಟಿವಿ ಮಚ್? ಡು ಯು ವಾಚ್ ಟಿವಿ ಮಚ್? ನೀವು ಟಿವಿ ಜಾಸ್ತಿ ನೋಡ್ತೀರಾ ಅಂತ ಕೇಳ್ತೀವಲ್ವಾ, ಅಥವಾ ನೀವು ಟಿವಿ ಹೆಚ್ಚಾಗಿ ನೋಡ್ತೀರಾ ಅಂತ ಕೇಳೋದಿಕ್ಕೆ ಡು ಯು ವಾಚ್ ಟಿವಿ ಮಚ್? ನೋ, ನಾಟ್ ಮಚ್. ನೋ, ನಾಟ್ ಮಚ್. ಇಲ್ಲ, ಜಾಸ್ತಿ ನೋಡಲ್ಲ ಅಥವಾ ಹೆಚ್ಚಾಗಿ ನೋಡಲ್ಲ ಅಂತ ಹೇಳೋದಕ್ಕೆ ಈ ರೀತಿ ಇಂಗ್ಲಿಷ್ನಲ್ಲಿ ಹೇಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ಬಿಗಿನರ್ಸ್ಗೋಸ್ಕರ ನಾನಿದು ಸ್ಟಾರ್ಟ್ ಮಾಡಿರುವಂಥ ಸೀರೀಸ್. ಸೊ ಈ ರೀತಿ ನಾವು ಸ್ಪೀಕಿಂಗ್ ಪ್ರಾಕ್ಟೀಸ್ನ ಮಾಡ್ಬೋದು, ಕೆಲವು ಕ್ವೆಶನ್ಸ್ ಆ್ಯಂಡ್ ಕೆಲವು ಆನ್ಸರ್ಸ್. ಸೊ ಇದು ತುಂಬ ಈಸಿ ಆಗಿದೆ ನಿಮಗೆ. ನೀವು ಚೆನ್ನಾಗಿ ಕಲ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಹೋಪಿಂದ ನಾನು ಇನ್ನು ಉಳಿದಿದ್ದ ವೀಡಿಯೋಸ್ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ, ಹೊಸ ಲೆಸನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.